ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಪರೋಟ ರೆಸಿಪಿ ತೊಗೊಂಡು ಬಂದಿದ್ದೀನಿ. 2 ಥರ ಪರೋಟ ತೋರಿಸ್ತಾ ಇದ್ದೀನಿ. ಒಂದು ಡಾಬಾ ಸ್ಟೈಲ್ ಆಲೂ ಪರೋಟ ಮತ್ತು ಇನ್ನೊಂದು ಚೀಸ್ ಪರೋಟ. ಎರಡು ತುಂಬ ಟೇಸ್ಟಾಗಿ ಬಂದಿದೆ. ನೋಡಿ, ನಾನು ಅದು ಚೀಸ್ ಪರೋಟ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಆಲೂ ಪರೋಟ ತುಂಬ ಸಾಫ್ಟಾಗಿ, ಮತ್ತು ಮಸಾಲೆ ನೋಡಿ ಈ ಥರ ಎಲ್ಲ ಕಡೆ ಬ್ಲೆಂಡ್ ಆಗಿದೆ ಮಸಾಲೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅರ್ಧ kg ಗೋಧಿ ಹಿಟ್ಟಿಗೆ ಒಂದು 4 ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತದು, ರುಚಿಯಾಗಿರುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ನೀರನ್ನು. ಅದು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ನಾನು ಎಣ್ಣೆ ತುಪ್ಪ ಏನೂ ಹಾಕಿ ಕಲಿಸ್ತಾ ಇಲ್ಲ, ಬರೀ ನೀರು ಹಾಕಿ ಮಾತ್ರ ಕಲಿಸ್ತಾ ಇದ್ದೀನಿ. ನೋಡಿ, ಅದು ಈ ಥರ ಬಂದಿದೆ. ಈಗ ಇದಕ್ಕೆ ನಾನು ಈ ತುಪ್ಪ ಹಾಕ್ಕೋತೀನಿ. ಈಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪರೋಟ. ನೋಡಿ, ಆಗಿದೆ, ಇದು ಸಾಫ್ಟಾಗಿ ಬಂದಿದೆ. ಈಗ ಇದನ್ನು ನಾನು ಅರ್ಧ ಗಂಟೆ ರೆಸ್ಟಲ್ಲಿ ಇಡ್ತೀನಿ. ಈಗ ಆಲೂಗೆಡ್ಡೆ ನಾನು ಅರ್ಧ kg ತೊಗೊಂಡಿದ್ದೀನಿ. ಅದನ್ನು ನಾನು ತುರ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅದು ಲಮ್ಸ್ ಇರುತ್ತಲ್ಲ, ಅದೇನೂ ಸಿಗಲ್ಲ. ಅದೇನಾದರೂ ಸಿಕ್ಬಿಟ್ರೆ ಪರೋಟ ಕಟ್ಟಾಗಿಬಿಡುತ್ತೆ, ಸಣ್ಣ ಸಣ್ಣ ಪೀಸಸ್ ಏನಾದರೂ ಇದ್ದರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ತುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಮತ್ತು ತುರಿದಿರೋ ಅಂಥ ಶುಂಠಿ ಹಾಕ್ತಾಯಿದ್ದೀನಿ. ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಕುಟ್ಕೊಂಡಿರೋ ಅಂಥ ಸೋಂಪನ್ನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಆರಿಗ್ಯಾನೋ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ ಪೌಡ್ರು ಅರ್ಧ ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಮತ್ತು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇಂಗು ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನು ಕಸ್ತೂರಿ ಮೇಥಿ, ಮತ್ತು ಉಪ್ಪು ಹಾಕ್ಬಿಟ್ಟು ಈಗ ಇದನ್ನು ಕಲಿಸ್ಕೊತೀನಿ. ನೋಡಿ, ಇದು ಈ ಥರ ಆಗಿದೆ. ಈಗ ಚಪಾತಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣ್ತಾ ಇದೆ. ಈಗ ಇನ್ನು ಸ್ವಲ್ಪ ಮಿದ್ಬಿಟ್ಟು ಕ್ಲೀನಾಗಿ ಉಂಡೆಗಳು ತಗೋತಾ ಇದ್ದೀನಿ. ಕೈಯಲ್ಲೇ ಸ್ವಲ್ಪ ಅದನ್ನು ಕ್ಲೀನಾಗಿ ಮೃದುವಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಹೂರಣನ ಒಳಗಡೆಗೆ ಹಾಕ್ಕೊಂಡೆ. ನೋಡಿ, ರಿಂಕಲ್ಸ್ ಥರ ಮಾಡ್ಕೋತಾ ಇದ್ದೀನಿ ನಾನು. ಮಾಡಿಕೊಂಡು ಅದನ್ನು ಇದೇ ಥರ ಪ್ರೆಸ್ ಮಾಡಿಕೊಂಡು ಕ್ಲೀನಾಗಿ ಈಗ ಒತ್ಕೋತಾ ಇದ್ದೀನಿ. ಅದನ್ನು ತುಂಬ ಹದಮಿ ನಾವು ಲಟ್ಟಿಸ್ಬಾರ್ದು, ಸಾಫ್ಟಾಗೇ ಲಟ್ಟಿಸ್ಕೋಬೇಕು ಇದನ್ನು. ಇಲ್ಲ ಹೂರಣ ಎಲ್ಲ ಹೊರಗಡೆಗೆ ಬಂದುಬಿಡುತ್ತೆ. ನೋಡಿಕೊಂಡು ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಆಗಿದೆ ಅದು. ಈಗ ಇದನ್ನು ತವದ ಮೇಲೆ ಹಾಕ್ತಾ ಇದ್ದೀನಿ ಬೇಯಿಸೋಕ್ಕೆ.
ಇದಕ್ಕೀಗ ತುಪ್ಪ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಪರೋಟಾನ. ಕ್ಲೀನಾಗಿ ಬೇಯಬೇಕಿದು. ಈ ಕಡೆಗೆ ತುಪ್ಪ ಸವರ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಪರೋಟ ರೆಡಿ. ಈಗ ಚೀಸ್ ಪರೋಟಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಚೀಸನ್ನು ತುರ್ಕೋತಾ ಇದ್ದೀನಿ. ಇದಕ್ಕೆ ಆರಿಗ್ಯಾನೋ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು. ಸ್ಕ್ವಯರ್ ಟೈಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ತುಂಬ ಪ್ರೆಸ್ ಮಾಡೆಲ್ಲ ಲಟ್ಟಿಸ್ಕೋಬಾರ್ದು. ಅದನ್ನು ಬೇಯಕ್ಕೆ ಹಾಕೋತಾ ಇದ್ದೀನಿ ತವಕ್ಕೆ. ಇದಕ್ಕೂ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ. ಈ ಸೈಡು ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದಾಗಿದೆ, ಬೆಂದಿದೆ ಇದು. ನೋಡಿ ಎರಡೂ ಆಗಿದೆ, ಆಲೂ ಪರೋಟ ಮತ್ತು ಚೀಸ್ ಪರೋಟ. ಈ ರೆಸಿಪಿನ ನೀವು ಮನೇಲಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಎನ್ಕರೇಜ್ ಮಾಡಿ ನನಗೆ. ಥ್ಯಾಂಕ್ ಯು.